Hello everyone, welcome to Sanmargha classes. Let us see question number 34 of chapter Chemical Effects of Electric Current. In the process of obtaining pure copper from impure copper, to which electrode should the impure copper be connected? Support your conclusion. ನೆನ್ಪಿಟ್ಕೊಳ್ಳಿ ಯಾವತ್ತು ಈಗ ಯಾವ್ದ್ರ ಮೇಲೆ ಡೆಪಾಸಿಟ್ ಆಗುತ್ತೆ ಅಂದ್ರೆ ಆನೋಡ್ ಮೇಲೆ ಕ್ಯಾಥೋಡ್ ಮೇಲೆ. ಕ್ಯಾಥೋಡ್ ಅಂದ್ರೆ ವಿಚ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟರಿ. ಯಾವಾಗ್ಲೂ ಕ್ಯಾಥೋಡ್ ಮೇಲೆ ಬಂದು ಮೆಟಲ್ ಡೆಪಾಸಿಟ್ ಆಗಿರುತ್ತೆ. ಕ್ಯಾಥೋಡ್ ವಿಚ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ನ ನೆಗೆಟಿವ್ ಇಲೆಕ್ಟ್ರೋಡ್ ಅಂತ ಕರಿತೀವಿ. ಸಿ, ದಿಸ್ ಇಸ್ ನೆಗೆಟಿವ್ ಇಲೆಕ್ಟ್ರೋಡ್, ವೆರಾಸ್ ದಿಸ್ ಇಸ್ ಪಾಸಿಟಿವ್ ಇಲೆಕ್ಟ್ರೋಡ್. ಇದನ್ನ ಆನೋಡ್ ಅಂತ ಕರಿತೀವಿ. ಆನೋಡ್ ಅಲ್ಲಿರೋದು ಡಿಸಾಲ್ವ್ ಆಗುತ್ತೆ, ಕ್ಯಾಥೋಡ್ ಮೇಲೆ ಬಂದು ಡೆಪಾಸಿಟ್ ಆಗುತ್ತೆ. ಏನ್ ಹೇಳಿ? ಆನೋಡ್ ಅಲ್ಲಿ ಆನೋಡ್ ಇಂದ ಡಿಸಾಲ್ವ್ ಆಗುತ್ತೆ, ಕ್ಯಾಥೋಡ್ ಅಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ಸ್ ಆನ್ ಕ್ಯಾಥೋಡ್. ಈಗ ನಮಗೇನ್ ಬೇಕು? ಇಂಪ್ಯೂರ್ ಕಾಪರ್ ಇಂದ ಪ್ಯೂರ್ ಕಾಪರ್ ಬೇಕು. ಹಾಗಿದ್ರೆ ಇಂಪ್ಯೂರ್ ಕಾಪರ್ ಅನ್ನ ಯಾವ್ದಕ್ ಕನೆಕ್ಟ್ ಮಾಡಬೇಕು? ನಮ್ಗೆ ಇಂಪ್ಯೂರ್ ಕಾಪರ್ ಮೇಲೆ ಬಂದು ಕಾಪರ್ ಡೆಪಾಸಿಟ್ ಆಗ್ಬೇಕಾ? ನೋ, ನಮ್ಗೆ ಪ್ಯೂರ್ ಕಾಪರ್ ಬೇಕು. ಹಾಗಾಗಿ ಇಂಪ್ಯೂರ್ ಕಾಪರ್ ಅನ್ನ ಡಿಸಾಲ್ವ್ ಮಾಡೋ ತರ ನಾನು ಕನೆಕ್ಟ್ ಮಾಡಿರ್ಬೇಕು. ಹಾಗಿದ್ರೆ ಎಲ್ಲಿ ಡಿಸಾಲ್ವ್ ಆಗಿರ್ತದೆ? ಯಾವ್ದ ಇಲೆಕ್ಟ್ರೋಡಿಕ್ ಕನೆಕ್ಟ್ ಮಾಡಿದ್ರೆ ಕಾಪರ್ ಡಿಸಾಲ್ವ್ ಆಗ್ತದೆ? ಸಿ, ಆನೋಡ್ ಅಥವಾ ಪಾಸಿಟಿವ್ ಇಲೆಕ್ಟ್ರೋಡ್ಗೆ ಕನೆಕ್ಟ್ ಮಾಡಿದ್ರೆ ದಿಸ್ ಕಾಪರ್ ಡಿಸಾಲ್ವ್ಸ್. ಈಗ ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, ಇಲ್ಲಿ ಒಂದು ಇಲೆಕ್ಟ್ರೋಡ್ ಅನ್ನ ತಗೊಂಡಿದ್ದಾರೆ. ಈಗ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಸಿಯು ಕಾಪರ್ ಸಲ್ಫೇಟ್ ಅಲ್ಲಿ ಏನಿರುತ್ತೆ? Cu2+ ಮತ್ತೆ SO4 2- ಸಿಕ್ಕಾಪಟ್ಟೆ ಇರುತ್ತೆ. Cu2+ ಮತ್ತೆ SO4 2-. ಈಗ ಇಲ್ಲಿ ಇಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದಾಗ ಏನಾಗುತ್ತೆ? ದಿಸ್ copper 2+ ವಿಚ್ ಈಸ್ ಇನ್ ಡಿಸಾಲ್ವ್ಡ್ ಸ್ಟೇಟ್ ವಿಚ್ ಗೋಸ್ ಅಂಡ್ ಡೆಪಾಸಿಟ್ಸ್ ಆನ್ ಕ್ಯಾಥೋಡ್. ಇದು ಕ್ಯಾಥೋಡ್ ಮೇಲೆ ಹೋಗಿ ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ ಆಯ್ತು, ಇಲ್ಲಿ ಬಂದು ಕಾಪರ್ ಕೂತ್ಕೊಂಡ್ತು. ಹಾಗಿದ್ರೆ ಇಲ್ಲಿ ಜಾಗ ಖಾಲಿ ಉಳಿತಲ್ಲ. ಈಗ ಯಾವ ತರ ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲೆಲ್ಲ ನೋಡಿ ಹೇಗಂದ್ರೆ ಸಂಡೆ ಎಲ್ಲ ಹೋದ್ರೆ ಫುಲ್ ರಶ್ ಆಗ್ಬಿಡುತ್ತೆ. ನೀವು ನಿಂತ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ನೀವು ನಿಂತ್ಕೊಂಡಿದ್ದೀರಿ, ಇಲ್ಲಿ ಒಂದಿಷ್ಟು ಕೂರ್ಚಿ ಹಾಕಿ ಕೂರ್ಸಿದ್ದಾರೆ, ಒಂದ್ ಸ್ವಲ್ಪ ವೇಟ್ ಮಾಡಿ ಖಾಲಿ ಆಗತ್ತೆ ಜಾಗ ಅಂತ. ಈಗ ಒಬ್ರು ಕುತ್ಕೊಂಡವ್ರು ಎದ್ದು ಹೋದ್ರು, ಅವ್ರಿಗೆ ಸೀಟ್ ಸಿಕ್ತು, ಇಲ್ಲಿ ಹೋಗ್ ಕೂತ್ರು. ನೀವೇನ್ ಮಾಡ್ತೀರಿ? ನಿಂತ್ಕೊಂಡವ್ರು ಬಂದು ಆ ಕೂರ್ಚಿ ಹಿಡ್ಕೋತೀರಿ, ಹೌದಿಲ್ಲ? ಇಲ್ಲೂ ಅದೇ ತರ ಆಗತ್ತೆ. ದಿಸ್ copper, impure copper which is connected to positive terminal of battery dissolves in the solution. ಇಲ್ಲಿರೋ ಕಾಪರ್ ಏನಾಗುತ್ತೆ? Cu2+ ಆಗಿ ಡಿಸಾಲ್ವ್ ಆಗುತ್ತೆ. ಅದೇ ತರ ಎಷ್ಟು copper 2+ ಮೇಲ್ ಹತ್ತುತ್ತಾ ಇದೆ, ಅಷ್ಟೇ copper 2+ ಇಲ್ಲಿ ಕೆಳಗಿಳಿತಾ ಇದೆ. ಈ ರೀತಿಯಾಗಿ ಆಗುತ್ತೆ. ಇಲ್ಲಿ in the electrolytic purification method, an impure metal is connected to the positive terminal and a thin sheet of pure metal is connected to the negative terminal. A solution of metallic salt is used as the electrolytic medium. ಇಲ್ಲಿ ಮೆಟಾಲಿಕ್ ಸಾಲ್ಟ್ ಅಂದ್ರೆ ಯಾವುದು? ಕಾಪರ್ ಅಂತ ಕೊಟ್ಟಿದ್ದಾರೆ ಮೆಟಲ್, ಸೊ ಮೆಟಾಲಿಕ್ ಸಾಲ್ಟ್ ಕಾಪರ್ ಸಾಲ್ಟ್, ಕಾಪರ್ ಸಲ್ಫೇಟ್ ಕನ್ಸಿಡರ್ ಮಾಡಬಹುದು. When electricity is passed through copper sulfate solution, the copper sulfate dissociates into copper and sulfate ions. Cu2+ ಮತ್ತೆ SO4 2- ಆಗಿ ಡಿಸೋಸಿಯೇಟ್ ಆಗುತ್ತೆ. The free copper ions move towards the negative electrode of the battery. ಯಾಕಂದ್ರೆ ಕಾಪರ್ಗೆ 2+ ಚಾರ್ಜ್ ಇದೆ. ಪ್ಲಸ್ ಇರೋದು ಯಾವ್ದ್ರಿಂದ ಅಟ್ರಾಕ್ಟ್ ಆಗುತ್ತೆ? ನೆಗೆಟಿವ್ ಇಂದ. ಸೊ ದೀಸ್ copper 2+ move towards negative electrode or negative terminal and accumulate on it an equal amount of copper from the other electrodes. A copper strip is dissolved in the copper sulfate solution. ಈಗ ಇದರಿಂದ ಏನಾಗುತ್ತೆ? ಕಾಪರ್ ಡಿಸಾಲ್ವ್ ಆಗುತ್ತೆ. ಈ ರೀತಿ ಪ್ರೊಸೆಸ್ ಇರುತ್ತೆ. ಥ್ಯಾಂಕ್ ಯು.